ಅಲ್ಲಿ ಮಾಧ್ಯಮದವ್ರು ಬಂದರು. ಮಾಧ್ಯಮದವ್ರು ಬಂದಾಗ ನಾನು ಇವರು ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅನುಮಾನಾಸ್ಪದವಾಗಿದೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿಂದ ಶುರುವಾಯ್ತು ನೋಡಿ. ಅಂದ್ರೆ ಅದು 3 ಗಂಟೆ ಸುಮಾರಿಗೆ, ಅಂದ್ರೆ 11:45 3 ಗಂಟೆವರೆಗೂ ನನ್ನ ಟ್ರೀಟ್ಮೆಂಟ್ ಇಲ್ಲ, ಕುಡಿಯಕ್ ನೀರಿಲ್ಲ, ವಾಶ್ರೂಮಿಗೆ ಹೋಗ್ತೀನಿ ಅಂದ್ರೆ ಜಾಗ ಇಲ್ಲ. ಯಾವುದೋ ಹಳ್ಳಿ ರಸ್ತೆಯಲ್ಲಿ ಗಲ್ಲಿಯಿಂದ ತಗೊಂಡು ಹೋಗೋದು, ಕಾಡಿನ ರಸ್ತೆಯಲ್ಲಿ ತಗೊಂಡು ಹೋಗೋದು, ಗದ್ದೆ ನಡುವೆ ತಗೊಂಡು ಹೋಗೋದು. ಅಲ್ಲಿಂದ ಮತ್ತೆ ಬ್ಯಾರಿಕೇಡ್ ಹಾಕಿ ನಮ್ಮ ಜೊತೆ ಬರ್ತಿದ್ದ ವೆಹಿಕಲ್ಗಳನ್ನೆಲ್ಲ ತಡೆದು ಒಂದು ಇದಕ್ಕೆ ಒಂದು ಗುದ್ಸಿದ್ರು, ಮಾಧ್ಯಮ ವೆಹಿಕಲ್ಗೆ, ಪೊಲೀಸ್ನ ವೆಹಿಕಲ್ ಮೇಲೆ ಗುದ್ಸಿ ಅದನ್ನೂ ಎಲ್ಲ ಬ್ಲಾಕ್ ಮಾಡಿ ನಮ್ಮನ್ನು ಸಪರೇಟ್ ಕಟ್ಕೊಂಡೋಗಿ ಒಂದು ಹಳ್ಳ ತೆಗ್ಗುಗಳು ಇರ್ತಕ್ಕಂಥ, ಗುಂಡಿ ಇರ್ತಕ್ಕಂಥ, ದಿಬ್ಬ ಇರ್ತಕ್ಕಂಥ ನಿಗೂಢವಾದ ದಾರಿ. ಕೊನೆಗೆ ಅದು ಹೋಗಿ ನಿಂತಿದ್ದು ಒಂದು ಸ್ಟೋನ್ ಕ್ರಷರ್ಗೆ, ಡೆಡ್ ಎಂಡ್, ಏನೂ ಕಾಣ್ತಾ ಇಲ್ಲ. ನಾನು ಚೀರಾಡಕ್ಕೆ ಶುರುವಾದೆ. ನೀವು ನನ್ನನ್ನ ಏನೋ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ, ಸ್ಟೋನ್ ಕ್ರಷರ್ಗೆ ಏನೋ ಮಾಡಕ್ ಕೊಟ್ಟಿದ್ದೀರಿ ಅಂತ. ಸುದೈವ ವಸಾತ್ ಅಲ್ಲಿಗೂ ಪೊಲೀಸ್ ಇದು ಮಾಧ್ಯಮದವ್ರು ಬಂದ್ರು, ಬೈಕ್ನಲ್ಲಿ ಬಂದ್ರು, ಅಲ್ಲಿಗೆ ಕಾರ್ನಲ್ಲಿ ಬಂದ್ರು, ಬೈಕಲ್ಲಿ ಹಿಂಗಡೆ ಇನ್ನೊಂದು ಕಾರ್ನಲ್ಲಿ ಬಂದ್ರು. ಅವಾಗ ನಾನು ಮತ್ತೆ ಚೀರಾಡಿದೆ, ನಾನೇನೋ ಮಾಡ್ತಾ ಇದ್ರು, ಇಲ್ಲಿಗೆಲ್ಲ ಕರ್ಕೊಂಡ್ ಬಂದಿದ್ದಾರೆ. ಆಮೇಲೆ ಮತ್ತೆ ಇವ್ರು ಇಳಿದು ಹೊಡೋದ್ರು, ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಕೇಶವ ಪ್ರಸಾದ್ ತರಡಕ್ಕೆ ತಗೊಂಡ್ರು. ನಾನು ರವಿ ಜೊತೆಲೇ ಹತ್ತೀನಿ, ನೀವೇನೋ ಇದು ಮಾಡಕ್ ಕೊಟ್ಟಿದ್ದೀರಿ, ನೀವು ಯಾಕ್ರೆ ಇದು ಮಾಡ್ತೀರಿ ಅಂತ ತರಾಟೆ ಕೂತ್ಕೊಂಡು ಫೋರ್ಸಿಬಲಿ ಬಂದು ನನ್ನ ಗಾಡಿನಲ್ಲಿ ಬಂದು ಕೂತ್ಕೊಂಡ್ರು. ಪ್ರತಿ 10 ನಿಮಿಷ 15 ನಿಮಿಷಕ್ಕೂ ಟೆಲಿಫೋನ್ ಕರೆ ಬರ್ತಿತ್ತು. ಆಮೇಲೆ ಅವನು ರೈಟ್ ಅನ್ನೋನು, ರೈಟ್ ತಿರುಗಿಸೋನವನು, ಲೆಫ್ಟ್ ತಿರುಗಿಸೋನವನು, ಯೂಟರ್ನ್ ಅನ್ನೋನು, ಈ ತರ ನಡೀತಿತ್ತು. ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಬಿಡ್ತಾರೆ ಏನು ಗೊತ್ತಿರಲಿಲ್ಲ. ಕೆಲವೊಮ್ಮೆ ನನ್ನ ಮಂಪರು ಮತ್ತೆ ಸಡನ್ ಎಚ್ಚರ. ಆಮೇಲೆ ಅವ್ನು ಫೋನ್ ಸೀಸ್ ಮಾಡಿ ಅಂತ ಹೇಳಿ ಒಂದು 20ಕ್ಕೂ ಹೆಚ್ಚು ಬಾರಿ ನನ್ನನ್ನು ಫೋರ್ಸಿಬಲಿ ಫೋನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಆಗ ನಾನು ಸ್ವಲ್ಪ ಆಕ್ರೋಶಭರಿತನಾಗಿ, ನನ್ನೇನಾದ್ರು ಫೋರ್ಸಿಬಲಿ ಕಿತ್ಕೊಂಡ್ರೆ ನನ್ನ ಅರೆಸ್ಟ್ ಮಾಡಿದ್ದೀರಾ ಹೇಳಿ, FIR ಕಾಪಿ ಕೊಡಿ, ನನ್ನೇನಾದ್ರು ಈ ರೀತಿ ಫೋರ್ಸಿಬಲಿ ಮಾಡಿದ್ರೆ ನಾನು ಹಳೆ ರವಿ ಆಗ್ಬೇಕಾಗತ್ತೆ ಅಂತ ಜೋರು ತಳ್ಳಾಟ, ನೂಕಾಟ, ಜಟಾಪಟಿಯೊಳಗೆ ನಡೀತು. ಅವರು ನನ್ನನ್ನ ಕುತ್ತಿಗೆ ಹಿಡಿದು ಫೋರ್ಸಿಬಲಿ ಜೋಬಿ ಕೈಯಾಗಿ ಕಿತ್ಕೊಳಕ್ ಮಾಡಿದ್ರು. ನನಗೆ ಜಗ್ಗಿನನ್ನ ಸೇರಿಸಿ ಜಿಪ್ ಹಾಕಿ ಗಟ್ಟಿ ಹಿಡ್ಕೊಂಡೆ. ಯಾಕೆಂದ್ರೆ ನನ್ನ ಹೆಂಡತಿಗೆ ನಾನು ಲೈವ್ ಲೊಕೇಶನ್ ಹಾಕಿದ್ದೆ, ನನ್ನ ಚಲನವಲನಗಳು ಗೊತ್ತಾಗಲಿ ಅಂತ ಲೊಕೇಶನ್ ಹಾಕಿದ್ದೆ. ಆ ಕಾರಣಕ್ಕೆ ನಾನು ಕೊಡ್ಲಿಲ್ಲ. ಆಮೇಲೆ ಇವ್ರಿಗೆ ಕೇಳ್ತಾ ಇತ್ತು, ದಾಂಡಿಗಿರಿದ್ದೀರಿ ನೀವು, ಒಂದು ಫೋನ್ ಕಿತ್ಕೊಳಕ್ಕಾಗಲ್ಲ, ಎಷ್ಟು ಜನ ಇದ್ದಾರ ಅವನು. ಸರ್, ಈ ಕೇಶವ ಪ್ರಸಾದ್ ಬಂದು ಕೂತಿದ್ದಾರೆ ಸರ್, ಫೋನ್ ಕಿತ್ಕೊಳಕ್ಕಾಗಲ್ಲ ನಿಮ್ಗೆ ಅನ್ನೋದು ನನಗೆ ಕೇಳ್ತಾ ಇತ್ತು. ಯಾರು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನಾನು ಹೇಳಿದೆ, ಯಾರು ನಿಮಗೆ ಫೋನ್ ಮಾಡ್ತಿರೋದು, ಕೆಲವೊಂದು ಸರಿ ಯಾವನ್ ನಿಮಗೆ ಫೋನ್ ಮಾಡ್ತಿರೋದು, ಕೊಡು ಇಲ್ಲಿ ಫೋನಿಗೆ, ನಾನೇ ಮಾತಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಫೋನ್ ನಂಗೆ ಕೊಡ್ತಿರ್ಲಿಲ್ಲ. ಡೈರೆಕ್ಷನ್ಗಳು ಬರ್ತಾ ಇತ್ತು. ನನಗೆ ಗೊತ್ತಿರೋ ಪ್ರಕಾರ ಚಿದಂಬರಂ ಅಂತ ರಾಮದುರ್ಗದ DYSP, ಗಂಗಾಧರ್ ಅಂತ ಮಾರ್ಕೆಟ್ನ ACP, ಪ್ರವೀಣ್ ಅಂತ ಇನ್ನೊಂದು ಬದಿನಲ್ಲಿ ಪ್ರವೀಣ್ ಅಂತ ಕಿತ್ತೂರಿನ PSI. ಇವರು ಒಬ್ರು ಚಿದಂಬರ್ ಒಂದು ಕಡೆಗೆ, ಗಂಗಾಧರ್ ಒಂದು ಕಡೆಗೆ, ಪ್ರವೀಣ್ ಒಂದು ಕಡೆಗೆ, ಕಿತ್ತೂರಿನ PSI. ಗಂಗಾಧರ್ ಬೆಳಗಾಂ ಮಾರ್ಕೆಟ್ನ ACP, ಚಿದಂಬರು ಅಲ್ಲ, ಅವರು ಜುಡಿಷಿಯಲ್ ಮಾಡ್ತಾರೆ. ಚಿದಂಬರು DYSP ರಾಮದುರ್ಗ. ಹಿಂದ್ಗಡೆ ಮುಂದ್ಗಡೆ ಯಾರಿದ್ರು ನಂಗೆ ಗೊತ್ತಿಲ್ಲ. ಇವ್ರುಗಳದ್ದು ಫೋನ್ನಲ್ಲಿ ನಿಗೂಢ, ಒಬ್ಬೊಬ್ರು ನಿಲ್ಲಿಸ್ಕೊಳ್ಳೋದು, ಅಲ್ಲಲ್ಲಿ ಕರ್ಕೊಂಡು ಹೋಗೋದು, ಫೋನಲ್ಲಿ ಮಾತಾಡೋದು, 10 ನಿಮಿಷಕ್ಕೂ ಡೈರೆಕ್ಷನ್ ಬರೋದು, ಇದು ನಡೀತಿತ್ತು. ಅಲ್ಲಿಂದ ನಿಮಗೆ ಅಲ್ಲಿಂದ ಬಲವಾದ ಬ್ಯಾರಿಕೇಡ್ ಹಾಕಿ ಮಾಧ್ಯಮನೆಲ್ಲ ತಪ್ಪಿಸಿ ಅಟರ್ಲಿ ಫೋರ್ಸಿಬಲಿ ಕೇಶವ ಪ್ರಸಾದರನ್ನ ನಮ್ಮನ್ನು ಸಪರೇಟ್ ಮಾಡಿದ್ದೇನೆ. ಕೇಶವ ಪ್ರಸಾದ್ ಎಳೆದು ಕೂರಿಸಿ ನನ್ನನ್ನು ಒಬ್ಬನೇ ಕರ್ಕೊಂಡೋದ್ರು. ಅಲ್ಲಿಂದ ಲೋಕಾಪುರದ ದಾರಿ ನಿಂತು ಮುದೋಳಿಗೆ ಹೋಯ್ತು ಗಾಡಿ. ಮುದೋಳು 12 ಕಿಲೋಮೀಟರ್ ಅಂತ ಬೋರ್ಡ್ ನೋಡಿದೆ ನಾನು. ಅಲ್ಲಿ ಮತ್ತೆ ಫೋನ್ ಕಿತ್ಕೊಂಡಿಲ್ಲ ಅಂತ ಹೇಳಿ ಇನ್ಯಾರೋ ಒಂದಿಬ್ರು ಹೊಸಬ್ರು ಬಂದ್ರು. ಅವನೊಬ್ಬ ದಡೂತಿ ಇದ್ದ, ಕುಡ್ದಿದ್ದ, ಅವನು ಯಾರು ಅಂತ ನಂಗೆ ಗೊತ್ತಿಲ್ಲ. ವಾಸನೆ ಬರ್ತಾ ಇತ್ತು ಅವನ ಬಾಯಿಂದ, ದೊಡುತಿ ಇದ್ದ.
ಆತ ಎರಡು ಕೈಯಿಂದ ಈಗ ಹೌಚ್ಕೊಂಡು ಫೋನ್ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ದ. ನಾನೇನ್ ಮಾಡಿದೆ, ನನ್ನ ತಲೆನ ಜೋರಾಗಿ ಚೆಚ್ಕೊಳಕ್ ಶುರು ಮಾಡಿದೆ. ಅವನಿಗೆ ಇವನಿಗೆ ಎಲ್ಲ ಚೆಚ್ಕೊಂಡು ಜೋರಾಗಿ ಡೋರ್ನ ಎಲ್ಲ ಒದ್ದೆ, ಡೋರ್ನೆಲ್ಲ ಒದ್ದೆ. ನೀನು ಫೋನ್ ಕಿತ್ಕೊಂಡ್ರೆ ನಾನು ಯಾವ ಕಾರಣಕ್ಕೂ ಸುಮ್ಮನಿರಲ್ಲ, ನಾನು ನಗದು ಹೋಗ್ತೀನಿ, ನನ್ನ ಕಿತ್ತು ಜೋರಾಗಿ ಒದ್ದೆ. ಆವಾಗ ಹಿಂಗೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ನಾವೇನ್ ಮಾಡೋಕ್ಕಾಗತ್ತೆ, ನಮ್ದೊಂದು ಕರ್ಮ, ನಾವು ಕಾಕಿ ಬಟ್ಟೆ ಹಾಕಿರೋದಕ್ಕೆ. ಮೇಲುಗಡೆ ನೋಡಿದ್ರೆ ಹಂಗಿದ್ ಮಾಡ್ತಾರೆ, ಇಲ್ಲಿ ನಾವೇನ್ ಮಾಡೋಕ್ಕಾಗತ್ತೆ, ನಾಳೆ ನಾವು ತಲೆ ಕೊಡಬೇಕಾದ ನಮ್ಮ ತಲೆ ಹೋಗುತ್ತೆ ಅಂತ ಅಂದ್ಕೊಂಡು ಕೊನೆಗೆ ನಾನು ಯಾವಾಗ ಮತ್ತೆ ರಕ್ತ ಬರಕ್ಕೆ ಶುರುವಾಯ್ತು, ಅವರು ಭಯಗೊಂಡು ನನ್ನ ಮೊಬೈಲ್ನ ಮುಟ್ಟಲಿಲ್ಲ. ಆಮೇಲೆ ಮತ್ತೆ ಒಂದಷ್ಟು ದೂರ ಕರ್ಕೊಂಡು ಹೋದ್ರು, ಗದ್ದೆ ಒಳಗೆ ನಿಲ್ಸ್ಕೊಂಡ್ರು. ಸರ್ ನಿಮ್ ಕಾಲು ಹಿಡಿತೀವಿ ಸರ್, ನಿಮ್ಗೇನು ಮಾಡೋಕ್ಕಾಗಲ್ಲ ಸರ್, ನಾವೇನು ಮಾಡಲ್ಲ ಸರ್, ಫೋನ್ ಕೊಟ್ಬಿಡಿ ಸರ್ ಅಂದ್ರು. ನಾನು ಹೇಳಿದೆ, ಫೋನಿನ ವಿಷಯ ಎತ್ತಿ ಹುಷಾರ್, ನನ್ನನ್ನ ನೀವು ಅರೆಸ್ಟ್ ಮಾಡಿದ್ರೆ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದೀನಿ ಅಂತ ತೋರಿಸಿ, ಅರೆಸ್ಟ್ ಮಾಡಿ ಕಸ್ಟಡಿ ಕೊಟ್ಟು FIR ಕೊಟ್ಟು ಆಮೇಲೆ ನೀವು ಬೇಕಾದ್ರೆ ನಂದು ಪಂಚನಾಮೆ ಮಾಡಿ ಜಪ್ತಿ ಮಾಡಿ, ನನ್ನ ಹತ್ರ ಏನಿದೆ ಅಲ್ಲ. ಈಗ ನಾನು ಹುಷಾರ್, ನನಗೆ ಹಿಂಗ್ ನಡ್ಕೋತೀರಿ ಅಂದ್ರೆ ನೀವು ಬೇರೆಯವ್ರಿಗೆ ಹೆಂಗ್ ನಡ್ಕೋತೀರಿ ಅಂತ ನಾನು ಸ್ವಲ್ಪ ರೌದ್ರಾವತಾರ ತಾಳಿ ಹಲ್ಲು ಕಡ್ದು ಅವ್ರು ಭಯಗೊಂಡ್ರು. ಆಮೇಲೆ ಎಲ್ಲ ಅನುನಯಿಸೋದೇ ಬಂತು. ಹಾಳಾದವ್ ನಾವು ಹೇಳಪ್ಪ ಅವರಿಗೆ, ಒಬ್ಬ ಇನ್ನೊಬ್ನಿಗೆ ಹೇಳೋದು ಸರ್ ನೀವು ಮಾತಾಡಿ ಸರ್ ಅನ್ನೋದು, ಇನ್ನೊಬ್ಬ ನೀವು ಮಾತಾಡಿ ಅನ್ನೋದು, ನಾನೊಬ್ಬನೇ ಮಾತಾಡ್ತಿದ್ದೀನಿ ಅನ್ನೋದು. ನಿಮ್ ಕಾಲು ಹಿಡಿತೀವಿ ಸರ್, ಕಾಲು ಮುಟ್ಟಕ್ಕೆ ಬರೋದು ಕೊಟ್ಬಿಡಿ ಸರ್, ಅಲ್ಲಿ ಮೇಲಿಂದ ಇದು ಮಾಡ್ತಿದ್ದಾರೆ ಸರ್ ಅಂತ ಹೇಳಿದ್ರು. ಯಾವನ್ ಮೇಲಿಂದ ಹೇಳ್ತೀರಿ